ಕಣ್ಮಗ, 3 ಹೊತ್ತು ನಾಟಕ ತಾಲೀಮು ಅಂತ ಊರು ಉದ್ಧಾರ ಮಾಡಕ್ ಹೋದ್ರೆ ಇಲ್ಲಿ ಮನೆ ಉದ್ಧಾರ ಮಾಡೋರು ಯಾರು ಅಂತ. ಅಲ್ಲ ಕಣ್ಲ, ಅನ್ನ ಮಾಡೀನಿ ಅಂದ್ರೆ ಇಡೀ ಅಕ್ಕಿ ಇಲ್ಲ, ಹಾಸ್ಕೊಂಡ್ ಮನೆ ಕೆಳಕ್ಕೆ ನೆಟ್ಕೊಂಡ್ ಚಾಪೆ ಇಲ್ಲ. ಇಂಥದ್ರಲ್ಲಿ ಅದ್ಯಾರು ಉದ್ಧಾರ ಮಾಡಿಯ ನೀನು? ಊರು ಉದ್ಧಾರ ಮಾಡ್ತಾನಂತೆ, ಊರು ಉದ್ಧಾರ. ನಾಟಕ, ಜನಪದ ಕಲೆಗಳಲ್ಲಿರುವಂಥ ಆಸಕ್ತಿ, ಪ್ರೀತಿ, ಪ್ರೇಮ ಬೇರೆ ಎಲ್ಲೂ ಇಲ್ಲವಾ? ಎಲ್ಲೂ ಇಲ್ಲ ನೋಡವ. ಸಮಾಜದ ತಪ್ಪು ತಡೆಗಳನ್ನು ತಿದ್ದಿ ಬುದ್ಧಿ ಹೇಳೋದಕ್ಕೆ ಇದೊಂದು ಮುಖ್ಯವಾದ ವೇದಿಕೆಯವ, ಮುಖ್ಯವಾದ ವೇದಿಕೆ. ಈ ವೇದಿಕೆಯಲ್ಲಿ ಮುಂದೊಂದು ದಿನ ಕಲಾವಿದನಾಗಿ ದೊಡ್ಡ ಹೆಸರು ಮಾಡ್ತೀನವ್ವ, ದೊಡ್ಡ ಹೆಸರು ಮಾಡ್ತೀನಿ. ಮಗ, ಮಕ್ಕೆ ಬಣ್ಣ ಬಳ್ಕೊಂಡು ರಂಗದ ಮ್ಯಾಗ ಅಭಿನಯ ಮಾಡ್ಬೇಕಾದ್ರೆ ಜನ ಚಪ್ಪಾಳೆ ಹೊಡಿತಾರೆ, ಹಾಕ್ತಾರೆ. ಬಣ್ಣ ತೆಗೆದ ಮ್ಯಾಗೆ ಕಲಾವಿದನ್ನ ಮಾತಾಡ್ಸೋರು ಯಾರು ಇರಕ್ಕಿಲ್ಲ, ಯಾರು ಇರಕ್ಕಿಲ್ಲ. ಇದೆಲ್ಲ ಬಿಟ್ಟು ಕ್ಯಾಮರಾ ನೋಡ್ಕೊ ಹೋಗೋ. ಸಾಧ್ಯ ಇಲ್ಲವ ನೋಡವ. ನಮ್ಮ ಹತ್ರ ಹಣ ಇಲ್ಲದೆ ಇರಬಹುದು, ಆದ್ರೆ 6 ಕೋಟಿ ಕನ್ನಡ ಜನತೆ ಇದ್ದಾರವ, ಜನತೆ ಇದ್ದಾರೆ. ಜನರಿದ್ಮೇಲೆ ನಮ್ಮ ಕೈಲಿ ಹಣ ಇದ್ದಾಗವ, ಹಣ ಇದ್ದಾಗ ನೀನೇ ನೋಡ್ತಾ ಇರು. ಮುಂದೊಂದು ದಿನ ಈ ಕಲಾಕ್ಷೇತ್ರದಲ್ಲಿ ಮುಂದೆ ಬಂದು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನವ, ಚೆನ್ನಾಗಿ ನೋಡ್ಕೊಳ್ತೀನಿ. ಹೋಯ್ತು. ಅಲ್ಲ ಕಂಡ್ಲ, ಇನ್ನು ನಿನಗೆ ಮದುವೆ ಆಗಿಲ್ಲ ಇದೆಯಾ? ನಾಳೆ ಏನಾದ್ರೂ ಕಂಡ, ನಿಂಗೊಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ನನಗೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆಯಾಗಿ ನನ್ ಸತ್ವಾದೆ ಅಂತ ತಿಳ್ಕೊ. ಈ ನಿಮ್ಮವ್ವನ ಏನಕ್ಕೆ ಬೆಂಕಿ ಇಡಕ್ಕೂ ಕಂಡರ್ತವ ಸಾಲ ಮಾಡ್ತೀಯಲ್ಲ. ನೀನು ಏನ್ ಬೇಕಾದ್ರೂ ಹೇಳು, ಅದೇ ಸಾಯ್ತೀನಿ ಅಂತ ಮಾತ್ರ ಹೇಳ್ಬಾರ್ದು. ನಿನ್ನನ್ನು ಬಿಟ್ರೆ ನನಗೆ ಯಾರಿದ್ದಾರವ? ನನಗೆ ಯಾರಿದ್ದಾರೆ ಹೇಳು? ಮೊದಲೇ ನೀನು ಹಾರ್ಟ್ ಪೇಷಂಟ್ ಆಗಿದೀಯಾ, ಡಾಕ್ಟರ್ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತ ನನಗೆ ಹೇಳ್ತಾ ಇದ್ದಾರೆ. ಕಷ್ಟದ ದಿನಗಳನ್ನು ಕಳೆದ್ರೂ ಕೂಡ ನನ್ನ ಹೆತ್ತವಳಿಗೆ ಯಾವುದೇ ಒಂದು ಕಷ್ಟ ಬರಬಾರ್ದಂತ ನನ್ನ ಪ್ರಾಣಕ್ಕೆ ಪಣ ಇಟ್ಟು ನಿನ್ನನ್ನ ನಾನು ನೋಡ್ಕೊಳ್ತಿದ್ದೀನಪ್ಪ. ಅವ್ವ, ಎಷ್ಟೇ ಕಷ್ಟ ಆಗಲಿ ನಿನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಕೂಡ ಬರಬಾರ್ದು. ಅಷ್ಟಕ್ಕೂ ಸಾವು ಸಾವು ಅಂತ ಹೇಳ್ತಾ ಇದೆಯಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನವ್ವ? ನೀನು ಈ ನಾಟಕ ತಾಲೀಮ್ ಅಂತ ಹೋಯ್ತಾ ಇದೆಯಲ್ಲ, ಇದೇ ಕಣ್ಮಗ ನನಗೆ ಭಯ ಆಗ್ತಾ ಇರೋದು. ಇದೇ ನನಗೆ ಭಯ ಆಗ್ತಾ ಇರೋದು. ನೀನನ್ನ ಹಾಳು ಮಾಡ್ತಾ ಇರೋನು. ಇಲ್ಲಿಗೇನಾಗಿದೆ? ಇಲ್ಲಿ ಸುಮ್ಮನೆ ಮನ್ಸಿಗೆ ಏನಾದ್ರೂ ಹಚ್ಕೊಂಡು ಇಲ್ಲ ಮಾತಾಡಕ್ ಹೋಗ್ಬೇಡ ನೀನು. ಬಂದ್ಬಿಡ. ಇಲ್ಲ ಮಾತನಾಡ್ತಿರೋದು ನಾನಲ್ಲ, ನೀನು. ಯಾಕೆ ನೀನು ರಿಸಿಟ್ ಮಾಡ್ಕೊಳ್ತೆ? ಅವ್ನು ಯಾರಂತ ತಿಳ್ಕೊಂಡೆ ನೀನು? ಬಾರಿ ಇದಾತ್ ನೋಡ್ ನಿಂದು. ಈಗ ನಾವು ಜುಮ್ನೂರಲ್ಲಿ ನಾಟಕ ಮಾಡ್ತಾ ಇದ್ದೇವಲ್ಲ, ಆ ನಾಟಕದಲ್ಲಿ ಹಾಸ್ಯ ಪಾತ್ರ ಮಾಡ್ತಿರೋ ಹಾಸ್ಯ ಚಕ್ರವರ್ತಿ ವಹಿವುದು. ಇವನೇನೆ ಅವನು. ಒಂದೇ ಒಂದು ಡೈಲಾಗ್ ಹೇಳ್ತೆ, ಒಂದ್ಸರಿ ಕೇಳ್ತೇವ? ಅದೇನು ಉತ್ತರಿಸು ನೋಡ್ತೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ
ಸಾಧಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅಡಿಗಡಿಗೂ ತಲೆ ಕಾಯ್ದು ವಿಜಯಂ ತಂದಿದ್ದ ಆಯದು ನಂದನ. ಅವನಿಲ್ಲದೆ ಬಂದ ನೀನು 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 ತೃಣಕ್ಕೆ ಸಮಾನ. ಇವ್ರುಗಳಿಂದ ಕಂಡ ನೀನ್ ಹಾಳಾಗ್ತಾ ಇರೋದು, ಈ ನನ್ ಮಕ್ಕಳಿಂದಲೇ ನೀನ್ ಹಾಳಾಗ್ತಾ ಇರೋದು. ಈ ನನ್ಕಿಂತ ನಾಟಕ ತಾಲೀಮ್ ಅಂತ ಹೋಗು, ಮಾಡ್ತೀನಿ ನಿನ್ಗೆ. ನಾ ಹೋಗೋಣ ನಾನು. ಆ? ನನ್ನ ಮಗ ಮೂರೊತ್ತು ನಾಟಕ ತಾಲೀಮು ಅಂತ ತಲೆಗೆ ತಗೊಂಡ್ಬಿಟ್ಟೈತೆ. ನನಗಿರೋದು ಒಬ್ಬನೇ ಒಬ್ಬ ಮಗ. ನಾಳೆ ನನ್ನ ಮಗನ ಜೀವನ ಏನಾದರೂ ಸ್ತಬ್ಧ ಆಗೋಯ್ತು ಅಂದ್ರೆ ಸುಷ್ಮಾ, ಅವ್ವ, ನೀನೇ ನನ್ನ ಮಗನ್ ಕಾಪಾಡಬೇಕು ತಾಯಿ, ನೀನೇ ನನ್ನ ಮಗನ್ ಕಾಪಾಡಬೇಕು.